ನಮಸ್ಕಾರ. ಮೈಸೆಲ್ಫ್ ಲಕ್ಷ್ಮೀ ದೇವಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಫಾರ್ ವುಮನ್, ಸಿಂಧನೂರು, ರಾಯಚೂರು ಡಿಸ್ಟಿಕ್. ಈಗಾಗಲೇ ನಾವು ಭಾರತದ ಆರ್ಥಿಕ ವ್ಯವಸ್ಥೆಯ ಲಕ್ಷಣಗಳನ್ನು ಕುರಿತು ಚರ್ಚೆ ಮಾಡಿದ್ವಿ. ಆ್ಯಂಡ್ ಸ್ಟೇಟಸ್ ಆಫ್ ಇಂಡಿಯನ್ ಎಕನಾಮಿ, ಪ್ರೆಸೆಂಟ್ ಸ್ಟೇಟಸ್ ಆಫ್ ಇಂಡಿಯನ್ ಎಕನಾಮಿ ಕೂಡ ಚರ್ಚೆ ಮಾಡಿದ್ದೀವಿ. ಇವತ್ತು ನಾವು ಡೆವಲಪ್ಡ್ ಎಕನಾಮಿ ಮತ್ತು ಅಂಡರ್ ಡೆವಲಪ್ಡ್ ಎಕನಾಮಿಯ ಅರ್ಥ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ಈ ಒಂದು ಡೆವಲಪ್ಡ್ ಮತ್ತು ಅಂಡರ್ ಡೆವಲಪ್ಡ್ ಎಕನಾಮಿಯನ್ನು ಅಧ್ಯಯನ ಮಾಡುವಾಗ ಫಸ್ಟ್ ನಾವು ತಗೋತಾ ಹೋಗ್ತೀನಿ. ಅಂಡರ್ ಡೆವಲಪ್ಡ್ ಎಕನಾಮಿ ಅಂದರೆ ಏನು ಅಂತಕ್ಕಂಥ ವಿಷಯನ ಚರ್ಚೆ ಮಾಡ್ತಾ ಹೋಗೋಣ. ಯುನೈಟೆಡ್ ಸ್ಟೇಟ್ಸ್ಗಳು ಈಗಾಗಲೇ ಅವುಗಳು ಪಡಿತಕ್ಕಂಥ ತಲಾ ಆದಾಯದ ಕಾಲು ಭಾಗಕ್ಕಿಂತ ಕಡಿಮೆ ತಲಾ ಆದಾಯವನ್ನು ಹೊಂದಿರುವ ದೇಶಗಳನ್ನು ನಾವು ಅನಭಿವೃದ್ಧಿ ದೇಶಗಳು ಎಂದು ಕರೆಯುತ್ತೇವೆ. ಅಂದರೆ ಮುಂದುವರೆದ ರಾಷ್ಟ್ರಗಳು ಅಂತ ನಾವೇನು ಕರಿತಾ ಇದ್ದೀವಲ್ಲ, ಅಮೇರಿಕಾ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಜರ್ಮನ್ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಇಂಥ ಮುಂದುವರೆದ ರಾಷ್ಟ್ರಗಳು ಪಡಿತಕ್ಕಂಥ ತಲಾ ಆದಾಯದ ಕಾಲು ಭಾಗಕ್ಕಿಂತ ಕಡಿಮೆ ತಲಾ ಆದಾಯವನ್ನು ಹೊಂದಿರುವ ದೇಶಗಳನ್ನು ನಾವು ಅನಭಿವೃದ್ಧಿ ದೇಶಗಳು ಎಂದು ಕರೆಯುತ್ತೇವೆ. ಈ ರೀತಿಯ ಅನಭಿವೃದ್ಧಿ ದೇಶಗಳನ್ನು ಇನ್ನೊಂದು ಅರ್ಥದಲ್ಲಿ ಕೂಡ ನಾವು ನೋಡ್ತಾ ಹೋದಾಗ ಹಲವಾರು ದೇಶಗಳನ್ನು ನಾವು ಈಗಾಗಲೇ ನಾವು ಅಭಿವೃದ್ಧಿ ಹೊಂದಿದ ದೇಶಗಳು, ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಮತ್ತು ಅನಭಿವೃದ್ಧಿ ದೇಶಗಳು ಅಂತ ಕರಿತಾ ಹೋಗ್ತೀವಿ. ಸಾಮಾನ್ಯವಾಗಿ ಮುಂದುವರೆದ ದೇಶಗಳಿಗೆ ಹೋಲಿಕೆ ಮಾಡಿ ನೋಡಿದಾಗ ಯಾವ ರಾಷ್ಟ್ರದಲ್ಲಿ ವ್ಯಾಪಕ ಬಡತನ ತುಂಬಿರುತ್ತದೆಯೋ ಮತ್ತು ಕಡಿಮೆ ಉತ್ಪಾದನಾ ಸಾಮರ್ಥ್ಯ ಹೊಂದಿರುತ್ತದೆಯೋ, ಕಡಿಮೆ ಕ್ಷಮತೆಯನ್ನು ಹೊಂದಿರುತ್ತದೆಯೋ ಮತ್ತು ಕಡಿಮೆ ಆದಾಯವನ್ನು ಹೊಂದಿರುವ ಸ್ಥಿತಿ, ಇಂಥ ಸ್ಥಿತಿಗಳನ್ನು ಹೊಂದಿರುವ ದೇಶದ ಆರ್ಥಿಕತೆಯನ್ನು ನಾವು ಅನಭಿವೃದ್ಧಿ ಆರ್ಥಿಕತೆ ಅಂತ ಕರಿತಾ ಹೋಗ್ತಾ ಇದ್ದೀವಿ. ನಾವು ಇಲ್ಲಿ ಡೆಫಿನಿಷನನ್ನು ನಾವು ನೋಡ್ತಾ ಹೋದಾಗ ಪ್ರೊಫೆಸರ್ ಸಿಂಗರ್ ಅವರ ಪ್ರಕಾರ ಆ್ಯನ್ ಅಂಡರ್ ಡೆವಲಪ್ಡ್ ಕಂಟ್ರಿ ಈಸ್ ಲೈಕ್ ಎ ಜಿರಾಫೆ, difficult to describe but you know one when you see one. ಅಂದರೆ ಪ್ರೊಫೆಸರ್ ಸಿಂಗರ್ ಅವರ ಪ್ರಕಾರ ಅನಭಿವೃದ್ಧಿ ಆರ್ಥಿಕತೆ ಅಂತಕ್ಕಂಥದ್ದು ಜಿರಾಫಿಯ ಥರ. ಅದನ್ನು ಡಿಫಿಕಲ್ಟ್ ಟು ಡಿಸ್ಕ್ರೈಬ್ ಅಂದರೆ ಅದನ್ನು ನಾವು ವಿಶ್ಲೇಷಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನೋಡದೇ ಇರುವವರಿಗೆ ಅದು ಹೇಗಿದೆ ಅಂತ ನಾವು ಹೇಳೋದಕ್ಕೆ ಕಷ್ಟ ಆಗುತ್ತೆ. ಆದರೆ ಅದನ್ನು ಒಂದು ಸಾರಿ ನೋಡಿದಾಗ ವೆನ್ ಯು ನೋ ಒನ್ ಅಂತ ಹೇಳ್ತೇವೆ. ಒಂದು ಸಾರಿ ಬರೋ ಒಂದು ಸ್ಥಿತಿಯನ್ನು ನೋಡಿದಾಗ ಅದು ಗೊತ್ತಾಗುತ್ತದೆ. ಅದಕ್ಕಾಗಿ ಅನಭಿವೃದ್ಧಿ ಆರ್ಥಿಕತೆಯನ್ನು ನಾವು ಹೇಳೋದಲ್ಲ, ಅಲ್ಲಿ ಏನಾಗ್ತಾ ಬರುತ್ತೆ, ಆ ಒಂದು ಪರಿಸ್ಥಿತಿಗಳನ್ನು ಎದುರಿಸಿದಾಗ ನಿಜವಾದ ಅನಭಿವೃದ್ಧಿ ಏನು ಅಂತ ನಮಗೆ ಗೊತ್ತಾಗುತ್ತೆ ಅನ್ನೋದನ್ನು ಇವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅವರ ನಂತರದಲ್ಲಿ ರ್ಯಾಗ್ನರ್ ನರ್ಕ್ಸ್ರವರ ಪ್ರಕಾರ ಇವರು ಕೂಡ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಆರ್ ದೋಸ್ ವಿಚ್ ಕಂಪೇರ್ಡ್ ವಿತ್ ಅಡ್ವಾನ್ಸ್ಡ್ ಕಂಟ್ರೀಸ್. ಹೌದಾ, ಅವುಗಳು ಹೊಂದಿರತಕ್ಕಂಥ ಕ್ಯಾಪಿಟಲ್ ಅಂತ ನಾವೇನು ಹೇಳ್ತಾ ಇದ್ದೀವೋ, ಹೌದಾ, ಪಾಪ್ಯುಲೇಷನ್ನ ಏನು ಹೇಳ್ತಾ ಇದ್ದೀವೋ ಮತ್ತು ನ್ಯಾಚುರಲ್ ರಿಸೋರ್ಸಸ್ನ ಏನು ಹೇಳ್ತಾ ಇದ್ದೀವೋ, ಹೌದು, ಬಂಡವಾಳ, ಮಾನವ ಸಂಪತ್ತು ಮತ್ತು ನಿಸರ್ಗ ಸಂಪತ್ತು, ಇವು ಮೂರೂ ಅಂಶಗಳನ್ನು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡ್ತಕ್ಕಂಥ ರಾಷ್ಟ್ರಗಳನ್ನು ನಾವು ಅನಭಿವೃದ್ಧಿ ರಾಷ್ಟ್ರಗಳು ಅಂತ ಕರೆಯುತ್ತೇವೆ ನರ್ಕ್ಸ್ರವರ ಪ್ರಕಾರ. ಅದೇ ರೀತಿಯಾಗಿ MP ಟೊಡ್ಯಾರೋರವರು ಕೂಡ ತಮ್ಮದೇ ಆದ ಒಪಿನಿಯನ್ ಹೇಳಿದ್ದಾರೆ. ಅಂಡರ್ ಡೆವಲಪ್ಡ್ ಎಕಾನಮಿ ಅಂದರೆ ಏನು ಅಂತಕ್ಕಂಥದ್ದನ್ನು ಅವರ ಪ್ರಕಾರ ಅಂಡರ್ ಡೆವಲಪ್ಡ್ ಎಕಾನಮಿ ಈಸ್ ದಟ್ ಎಕಾನಮಿ ಇನ್ ವಿಚ್ ದೇರ್ ಆರ್ ಲೋ ಲೆವೆಲ್ ಆಫ್ ಲಿವಿಂಗ್. ಅಂದರೆ ಕಡಿಮೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇರ್ತಕ್ಕಂಥದ್ದು, ಕಡಿಮೆ ಜೀವನ ಮಟ್ಟವನ್ನು ಹೊಂದಿರುವ, ಅಬ್ಸಲ್ಯೂಟ್ ಪಾವರ್ಟಿಯನ್ನು ಹೊಂದಿರುವ ಅಂದರೆ ನಿರಪೇಕ್ಷ ಬಡತನವನ್ನು ಹೊಂದಿರುವ, ಲೋ ಪರ್ ಕ್ಯಾಪಿಟಾ ಇನ್ಕಮ್, ಅದು ಕೆಳಮಟ್ಟದ ತಲಾ ಆದಾಯವನ್ನು ಹೊಂದಿರುವ ಮತ್ತು ಲೋ ಕನ್ಸಂಪ್ಷನ್ ಲೆವೆಲ್ಸ್, ಅನುಭೋಗದ ಪ್ರಮಾಣ ಕೂಡ ಕಡಿಮೆ ಅನುಭೋಗದ ಪ್ರಮಾಣ ಹೊಂದಿರುವ, ಪೂರ್ ಹೆಲ್ತ್ ಸರ್ವಿಸಸ್, ಅದು ಅತ್ಯಂತ
ಕಳಪೆ ಪ್ರಮಾಣದ ಅಥವಾ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ವೈದ್ಯಕೀಯ ಸೇವೆ ಇರ್ತಕ್ಕಂಥದ್ದು ಮತ್ತು ಯಾವ ದೇಶದಲ್ಲಿ ಹೈ ಡೆತ್ ರೇಟ್ಸ್ ಆ್ಯಸ್ ವೆಲ್ ಆ್ಯಸ್ ಹೈ ಬರ್ತ್ ರೇಟ್ ಇರ್ತಕ್ಕಂಥದ್ದನ್ನು ಹೌದು. ಮತ್ತು ಪ್ರತಿಯೊಂದು ವಸ್ತುಗಳಿಗಾಗಿ ಡಿಪೆಂಡೆನ್ಸಿ ಆನ್ ದ ಫಾರಿನ್ ಕಂಟ್ರೀಸ್ ಹೌದು. ಹಲವಾರು ತಂತ್ರಜ್ಞಾನಗಳು ಇಲ್ಲಿ ಕಡಿಮೆ ಇರುತ್ತೆ, ಉತ್ಪಾದನೆಯಕ್ಕಾಗಿ ಕೈಗಾರಿಕೆಗಳಿರುವುದಿಲ್ಲ. ಪ್ರತಿಯೊಂದು ವಸ್ತುಗಳಿಗಾಗಿ ವಿದೇಶಗಳನ್ನು ಅವಲಂಬಿಸಿರುವ, ವೈದ್ಯಕೀಯ ಸವಲತ್ತುಗಳು ಇಲ್ಲದೇ ಇರುವ, ಬರ್ತ್ ರೇಟು ಡೆತ್ ರೇಟ್ ಹೆಚ್ಚಾಗಿರುವ, ಪರ್ ಕ್ಯಾಪಿಟ ಇನ್ಕಮ್ ಕಡಿಮೆ ಇರುವ ಮತ್ತು ನಿರಪೇಕ್ಷ ಬಡತನ ಹೆಚ್ಚಾಗಿರುವ ಮತ್ತು ಸ್ಟ್ಯಾಂಡ್ ಆಫ್ ಲಿವಿಂಗ್ ಕೆಳಮಟ್ಟದಲ್ಲಿರುವ ಸನ್ನಿವೇಶವನ್ನು ಟೊಡ್ಯಾರೊರವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅನಭಿವೃದ್ಧಿ ಆರ್ಥಿಕತೆ ಅಂತ ಇವರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಎಲ್ಲ ವ್ಯಾಖ್ಯಾನಗಳನ್ನು ನಾವು ನೋಡಿದಾಗ ನಮಗೇನು ಗೊತ್ತಾಗುತ್ತೆ, ಅಂಡರ್ ಡೆವಲಪ್ಮೆಂಟ್ ಆ್ಯಸ್ ಹೆಂಗಿರುತ್ತೆ. ಅಂಡರ್ ಡೆವಲಪ್ಮೆಂಟ್ ಈ ಹಲವಾರು ವ್ಯಾಖ್ಯಾನಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಅಂಡರ್ ಡೆವಲಪ್ಮೆಂಟ್ ಎಕನಾಮಿ ಅಂತಂದರೆ ಅಲ್ಲಿ ನಂಬರ್ 1 ಕಡಿಮೆ ತಲಾ ಆದಾಯ ಇರುತ್ತದೆ, ನಂಬರ್ 2 ಬಂಡವಾಳದ ಕೊರತೆಯನ್ನು ಎದುರಿಸ್ತಾ ಇರುತ್ತವೆ ಆ ದೇಶಗಳು, ಮತ್ತು ಬೆಳವಣಿಗೆಗೆ ಬಳಕೆಯಾಗದ ಸಾಮರ್ಥ್ಯ. ನಮ್ಮ ದೇಶದಲ್ಲಿ ಸಾಮರ್ಥ್ಯ ಇದ್ದು ಆ ದೇಶದಲ್ಲಿ ಬಳಕೆ ಮಾಡುವ ಸಾಮರ್ಥ್ಯ ಕಡಿಮೆ ಇರುತ್ತೆ. ಬೆಳವಣಿಗೆಗೆ ಬೇಕಾಗಿರುವ ಎಲ್ಲ ರೀತಿಯ ಸಂಪತ್ತುಗಳಿದ್ದು ಆ ಸಂಪತ್ತುಗಳನ್ನು ಬಳಕೆ ಮಾಡದೇ ಇರುವುದನ್ನು ನಾವೇನಂತ ಕರಿತೀವಿ, ಅನಭಿವೃದ್ಧಿ ಅಂತ ಕರಿತಾ ಹೋಗ್ತೀವಿ. ನಂತರ 4ನೇ ಪಾಯಿಂಟಲ್ಲಿ ನಾವು ನೋಡ್ತಾ ಹೋದರೆ ಮಾನವ ಶಕ್ತಿ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಅಸಮರ್ಪಕ ಬಳಕೆ. ಅದು ಮಾನವ ಶಕ್ತಿ ಇದೆ, ಜನಸಂಖ್ಯೆ ಜಾಸ್ತಿ ಇರುತ್ತೆ, ಬಟ್ ಆ ಜನಸಂಖ್ಯೆಯನ್ನು ಬಳಕೆ ಮಾಡುವ ಪ್ರಮಾಣ ಕಡಿಮೆ ಇರುತ್ತೆ. ನಿಸರ್ಗ ಸಂಪತ್ತು ಯಥೇಚ್ಛವಾಗಿರುತ್ತೆ, ಅದನ್ನು ಬಳಕೆ ಮಾಡುವ ಪ್ರಮಾಣ ಕಡಿಮೆ ಇರುತ್ತೆ. ಅದಕ್ಕೆ ನಾವು ಅಸಮರ್ಪಕ ಬಳಕೆ ಅಂತ ಹೇಳ್ತಾ ಹೋಗ್ತೀವಿ. ಈ ರಾಷ್ಟ್ರಗಳ ಲಕ್ಷಣಗಳನ್ನು ನಾವು ನೋಡಿದರೆ ಇವೆ ಅಂತ ಹೇಳ್ಬೋದು. ಕಡಿಮೆ ತಲಾ ಆದಾಯ ಇರುತ್ತೆ, ಬಂಡವಾಳದ ಕೊರತೆ ಇರುತ್ತೆ, ಬೆಳವಣಿಗೆಗೆ ಬಳಕೆಯಾಗದ ಸಾಮರ್ಥ್ಯ, ಮಾನವ ಶಕ್ತಿ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಅಸಮರ್ಪಕ ಬಳಕೆ ಇರುತ್ತೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಮುಂದುವರೆದು ಅಭಿವೃದ್ಧಿಯನ್ನು ನಿರ್ಧರಿಸುವ ಸಾಮಾಜಿಕ ಮತ್ತು ಆರ್ಥಿಕ ನಿರ್ಧಾರಕಗಳ ಕಳಪೆ ಸ್ಥಿತಿ ಅಂತ ಹೇಳ್ತಾ ಹೋಗ್ತೀವಿ. ಏನು ಕಳಪೆ ಸ್ಥಿತಿ? ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸರಕು ಸರಂಜಾಮುಗಳನ್ನು ರವಾನೆ ಮಾಡೋದಕ್ಕಾಗಿ ಬೇಕಾಗಿರ್ತಕ್ಕಂಥ ಒಂದು ಅಂಶ ಯಾವುದು ಅಂತಂದರೆ ನಾವು ಸಾರಿಗೆ ಅಂತ ಕರಿತಾ ಹೋಗ್ತೀವಿ. ಈ ಸಾರಿಗೆ ನಮಗೆ ಕಳಪೆ ಸ್ಥಿತಿಯಲ್ಲಿ ಇದ್ದರೆ ಅದು ಆರ್ಥಿಕತೆ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ಜೊತೆಗೆ ಶಿಕ್ಷಣ ಸಂಸ್ಥೆಗಳು ಎಫೆಕ್ಟಿವ್ ಆಗಿ ಕೆಲಸ ಮಾಡದೇ ಇರುವ ಸಂದರ್ಭದಲ್ಲಿ ಅದನ್ನು ಕೂಡ ನಾವು ಕಳಪೆಯ ಸ್ಥಿತಿ ಅಂತ ಹೇಳ್ತಾ ಹೋಗ್ತೀವಿ. ಹೌದಾ? ಶಿಕ್ಷಣ ಆಗಿರ್ಬೋದು, ಇಲ್ಲಿ ತರಬೇತಿಗಳಾಗಿರ್ಬೋದು, ಹೌದಾ, ಇವುಗಳ ಕಡಿಮೆ ಪ್ರಮಾಣದಲ್ಲಿರ್ಬೋದು. ನಾವು ಸಾಮಾಜಿಕ ನಿರ್ಧಾರಕಗಳ ಕಳಪೆ ಪ್ರಮಾಣದಲ್ಲಿದ್ದಾವೆ ಅಂತ ಹೇಳ್ತೀವಿ. ನೀರಾವರಿ ಸೌಕರ್ಯ ಇಲ್ಲದೇ ಇರುವುದು, ಯಾವುದೇ ರೈತರಿಗೆ ತರಬೇತಿಗಳು ಇಲ್ಲದೇ ಇರತಕ್ಕಂಥದ್ದು, ಕೈಗಾರಿಕೆಗಳಿಗೆ ಅನುಕೂಲಕರ ವಾತಾವರಣ ಇಲ್ಲದೇ ಇರತಕ್ಕಂಥದ್ದು ನಾವು ಕಳಪೆ ನಿರ್ಧಾರಕಗಳು ಅಂತ ಕರಿತಾ ಹೋಗ್ತೀವಿ. ಈ ರೀತಿಯಾದಂಥ ಸಾಮಾಜಿಕ ಮತ್ತು ಆರ್ಥಿಕ ನಿರ್ಧಾರಕಗಳ ಕಳಪೆ ಸ್ಥಿತಿಯಲ್ಲಿ ಇರುವ ಲಕ್ಷಣವನ್ನು ಯಾವ ದೇಶದ್ದು ಅಂತ ಹೇಳ್ಬೋದು? ನಾವು ಅನಭಿವೃದ್ಧಿ ಹೊಂದಿದ ದೇಶದ್ದು ಅಂತ ನಾವಿಲ್ಲಿ ಹೇಳ್ಬೋದು. ಮುಂದುವರೆದು ಮತ್ತೊಂದು ನಾವು ಅದರ ಲಕ್ಷಣ ನೋಡಿದಾಗ ಅದರ ಒಂದು ವ್ಯಾಖ್ಯಾನದಿಂದ ಹೊರಬರ್ತಕ್ಕಂಥ ಮತ್ತೊಂದು ಅಂಶ ಯಾವುದು ಅಂತಂದರೆ ಉತ್ಪಾದನೆಯ ಅಸಮರ್ಪಕ ಮತ್ತು ಸಾಂಪ್ರದಾಯಿಕ ತಂತ್ರಗಳು. ಮುಂದುವರೆದ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿ ನೋಡಿದಾಗ ಇಂತಹ ದೇಶಗಳಲ್ಲಿ ಉತ್ಪಾದನೆ ಸಮರ್ಪಕವಾಗಿ ಆಗುತ್ತಿರುವುದಿಲ್ಲ ಮತ್ತು ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಬಳಕೆಯಾಗುವ ತಂತ್ರಜ್ಞಾನ ಯಾವುದಾಗಿರುತ್ತೆ? ಸಾಂಪ್ರದಾಯಿಕ ತಂತ್ರಜ್ಞಾನಗಳಾಗಿರುತ್ತವೆ. ನಾವು ಕೃಷಿಯನ್ನು ನೋಡ್ಬೋದು, ಕೈಗಾರಿಕೆಗಳನ್ನು ನೋಡ್ಬೋದು. ಮುಂದುವರೆದ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿ ನೋಡಿದರೆ ನಮ್ಮ ದೇಶದ ಕೈಗಾರಿಕೆ ಮತ್ತು ರೈತರು ಅಂದರೆ ಕೃಷಿ ಎರಡೂ ಕೂಡ ಏನಾಗಿದ್ದಾವೆ ಅಂತಂದರೆ ಹಿಂದುಳಿದ ಸ್ಥಿತಿಯಲ್ಲಿದ್ದಾವೆ ಅಥವಾ ಸಾಂಪ್ರದಾಯಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಉತ್ಪಾದನೆಯನ್ನು ಮಾಡುತ್ತವೆ ಅಂತ ನಾವಿಲ್ಲಿ ಹೇಳಬೇಕಾಗುತ್ತದೆ. ಅದಾದ ನಂತರದಲ್ಲಿ ಮತ್ತೊಂದು ಪ್ರಮುಖ ಲಕ್ಷಣ ಯಾವುದು ಅಂತಂದರೆ ಪೂರ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಕಳಪೆ ಮಾನವ ಅಭಿವೃದ್ಧಿ ಸೂಚ್ಯಂಕ. ನಾವಿಲ್ಲಿ ಅಭಿವೃದ್ಧಿ ಸೂಚ್ಯಂಕವನ್ನು ನೋಡುವಾಗ
ಎಜುಕೇಷನನ್ನು ನೋಡಬೇಕಾಗತ್ತೆ, ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನು ನೋಡಬೇಕಾಗತ್ತೆ, ಮತ್ತು ಅಲ್ಲಿಯ ಪರ್ ಕ್ಯಾಪಿಟಲ್ ಇನ್ಕಮನ್ನು ನಾವು ನೋಡಬೇಕಾಗತ್ತೆ. ಆ ಮೂರೂ ಅಂಶಗಳಲ್ಲಿ ನಾವೇನು ನೋಡ್ತೀವಿ, ಹೀನಾಯ ಸ್ಥಿತಿ, ಕಳಪೆ ಪ್ರಮಾಣದ್ದು, ಅಂದರೆ ಶಿಕ್ಷಣ ಪ್ರಮಾಣ ಕಡಿಮೆ ಇರುವ, ಸಾಕ್ಷರತೆ ಪ್ರಮಾಣ ಕಡಿಮೆ ಇರುವ, ಜೊತೆಗೆ ಅಲ್ಲಿಯ ಜನರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೂಡ ಕಡಿಮೆ ಇರತಕ್ಕಂಥದ್ದು, ಅದರಲ್ಲಿ ಆರೋಗ್ಯದ ಸೌಕರ್ಯಗಳು ಇಲ್ಲದೇ ಇರುವುದು, ಜೊತೆಗೆ ಜನರು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳೋದಕ್ಕಾಗಿ ಮೊದಲು ತಲಾ ಆದಾಯ ಬೇಕಾಗುತ್ತೆ, ಆ ತಲಾ ವರಮಾನ ಕಡಿಮೆ ಇರುವುದು. ಈ ಒಂದು ಸನ್ನಿವೇಶವನ್ನು ನಾವು ಕಳಪೆ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಂತ ಹೇಳ್ತಾ ಹೋಗ್ತೀವಿ. ಈ ರೀತಿಯ ಪ್ರಮುಖ ಲಕ್ಷಣಗಳು ಹೊರಬರುತ್ತವೆ ಈ ವ್ಯಾಖ್ಯಾನಗಳನ್ನು ನೋಡಿದಾಗ ಅಂತಕ್ಕಂಥದ್ದು. ಹಾಗಾದರೆ ಅಂಡರ್ ಡೆವಲಪ್ ಎಕನಾಮಿಯನ್ನು ನಾವು ಇನ್ನೊಂದು ರೀತಿಯಲ್ಲಿ ನಾವು ಕರಿತಾ ಹೋಗ್ತಾ ಇದ್ದೀವಿ. ಅಂಡರ್ ಡೆವಲಪ್ಮೆಂಟನ್ನು ನಾವು ಪಾವರ್ಟಿ ಆಫ್ ನೇಷನ್ಸ್ ಅಂತ ಕೂಡ ನಾವು ಕರಿಬಹುದು. ಹೌದಾ, ದೇಶಗಳ ಬಡತನದ ಸ್ಥಿತಿ ಅಂತ ಕೂಡ ನಾವಿಲ್ಲಿ ಕರೆಯಬಹುದಾಗಿದೆ. ಹೌದಾ, ಆದ್ದರಿಂದಾಗಿ ಪರ್ ಕ್ಯಾಪಿಟಲ್ ಇನ್ಕಮ್ ಕಡಿಮೆ ಇರತಕ್ಕಂಥ ಸನ್ನಿವೇಶವನ್ನು ಅಂಡರ್ ಡೆವಲಪ್ಮೆಂಟ್ ಅಥವಾ ಪಾವರ್ಟಿ ಆಫ್ ದ ನೇಷನ್ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಕರೆಯಬಹುದಾಗಿದೆ. ಮತ್ತು UN ತನ್ನದೇ ಆದ ಪ್ರಕಟಣೆಗಳನ್ನು ಮಾಡ್ತಾ ಹೋಗ್ತಾ ಇದೆ. ಅದರ ಪ್ರಕಾರ ಯಾವ ದೇಶಗಳು ಈಗಾಗಲೇ ಅನಭಿವೃದ್ಧಿ ಅಂತ ಅಂದ್ಕೊಂಡಿದ್ದಾವೆ, ಬಟ್ ಆ ದೇಶಗಳು ಅಭಿವೃದ್ಧಿ ಪ್ರಕ್ರಿಯೆಗಳನ್ನು ಮಾಡಿದ್ದರೆ, ಅನಭಿವೃದ್ಧಿ ರಾಷ್ಟ್ರಗಳಂತ ಈಗಾಗಲೇ ಅನ್ನಿಸ್ಕೊಂಡಿದ್ದು, ಈಗ ಆ ಒಂದು ದೇಶಗಳಲ್ಲಿ ಅಭಿವೃದ್ಧಿ ಪ್ರಕ್ರಿಯೆಗಳು ಪ್ರಾರಂಭಗೊಂಡಿದ್ದು ಅಲ್ಲಿ ಬೆಳವಣಿಗೆಗಳು ಕಂಡು ಬರ್ತಾ ಇತ್ತು ಅಂತಂದರೆ ಅಂಥ ದೇಶಗಳನ್ನು ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಎಂದು ಕರೆಯಲಾಗುತ್ತದೆ. ವರ್ಲ್ಡ್ ಬ್ಯಾಂಕ್ ಇದನ್ನು ಹೇಳ್ತಾ ಇದೆ, ಯುನೈಟೆಡ್ ನೇಷನ್ಸ್ಗಳು ಕೂಡ ಇದನ್ನು ಹೇಳ್ತಾ ಇದೆ. ನಾವು ಇಲ್ಲಿ ಹೇಳ್ಬೋದು ಭಾರತ ಒಂದು ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆ. ಯಾಕೆ ಅಂತಂದರೆ ಇಲ್ಲಿ ಕೃಷಿಯಲ್ಲಿ ಬೆಳವಣಿಗೆಯನ್ನು ಸಾಧಿಸ್ತಾ ಇದ್ದೀವಿ, ಕೃಷಿಯಲ್ಲಿ ಆಹಾರ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡ್ತಾ ಇದ್ದೀವಿ, ಕೈಗಾರಿಕೆಗಳು ಸಾಕಷ್ಟು ಪ್ರಮಾಣದಲ್ಲಿ ಸ್ಥಾಪನೆಗೊಳ್ತಾ ಇದ್ದಾವೆ, ಸಾಹಸಿ ಉದ್ಯಮದಾರರ ಸಂಖ್ಯೆ ಹೆಚ್ಚಾಗ್ತಾ ಬರ್ತಾ ಇದೆ, ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆ ಸುಧಾರಿಸ್ತಾ ಬರ್ತಾ ಇದೆ. ಹೌದು, ನಮ್ಮ ದೇಶದಲ್ಲಿ ಶಿಕ್ಷಣ ಪ್ರಮಾಣ ಹೆಚ್ಚಿಗೆ ಆಗ್ತಾ ಬರ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಹೋದಾಗ ಅಭಿವೃದ್ಧಿ ಪ್ರಕ್ರಿಯೆಗಳು ಇಲ್ಲಿ ಪ್ರಾರಂಭಗೊಂಡಿದ್ದಾವೆ ಮತ್ತು ತನ್ನ ಕ್ರಿಯೆಯನ್ನು ನಡೆಸ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದೀವಿ. ಆದ್ದರಿಂದಾಗಿ ನಮ್ಮ ದೇಶವನ್ನು ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆ ಎಂದು ನಾವಿಲ್ಲಿ ವಿವರಿಸಬಹುದಾಗಿದೆ. ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆಯಲ್ಲಿ ನಾವು ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಹೋಗ್ತೀವಿ. ಡೆವಲಪಿಂಗ್ ಕಂಟ್ರೀಸ್ಗಳನ್ನೇ ನಾವು ಲೋ ಇನ್ಕಮ್ ಕಂಟ್ರೀಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಅದರಲ್ಲಿ ಲೋ ಇನ್ಕಮ್ ಕಂಟ್ರೀಸ್ ಅಂತ ಯಾವುದಕ್ಕೆ ಕರಿತಾ ಹೋಗ್ತೀವಿ ಅಂತಂದರೆ, ಯಾವ ದೇಶಗಳ ಪರ್ ಕ್ಯಾಪಿಟಲ್ GNP $875 ಮತ್ತು ಅದಕ್ಕಿಂತ ಕಡಿಮೆ ಇರುತ್ತೋ, ಅದು 2005 ಅಂಕಿಅಂಶಗಳ ಪ್ರಕಾರ $875ಗಿಂತ ಕಡಿಮೆ ಪರ್ ಕ್ಯಾಪಿಟಲ್ GNPಯನ್ನು ಹೊಂದಿರುವ ರಾಷ್ಟ್ರಗಳನ್ನು ಲೋ ಇನ್ಕಮ್ ಕಂಟ್ರೀಸ್ ಅಂತ ನಾವು ಕರಿತಾ ಹೋಗ್ತೀವಿ. ನಂತರ ಮಿಡಲ್ ಇನ್ಕಮ್ ಕಂಟ್ರೀಸ್ ಅಂತಂದರೆ ಯಾವ ದೇಶಗಳ ಪರ್ ಕ್ಯಾಪಿಟಲ್ GNPಯು ಬಿಟ್ವೀನ್ $876 to $10,725 ಅಂತ ನಾವು ಹೇಳ್ತಾ ಇದ್ದೀವಿ. $875ನಿಂದ $10,725 ನಡುವಿನ ಪರ್ ಕ್ಯಾಪಿಟಲ್ GNP ಹೊಂದಿರುವ ರಾಷ್ಟ್ರಗಳನ್ನು ಮಿಡ್ಲ್ ಇನ್ಕಮ್ ಕಂಟ್ರೀಸ್ ಅಂತ ನಾವು ಕರಿತಾ ಇದ್ದೀವಿ. ನಂತರ ನಾವು ನೋಡ್ತಾ ಹೋಗ್ತಾ ಇದ್ವಿ, ಅದು ಏನಂತಂದರೆ ಹೈ ಇನ್ಕಮ್ ಕಂಟ್ರೀಸ್ ಅಂತ ಕರಿತಾ ಇದ್ದೀವಿ. ಹೌದಾ, ಯಾವ ರಾಷ್ಟ್ರಗಳ ಪರ್ ಕ್ಯಾಪಿಟಲ್ GNP ಹೈಯರ್ ದ್ಯಾನ್ $10,725 ಅಂತಕ್ಕಂಥದ್ದು, $10,725ಗಿಂತ ಹೆಚ್ಚಿನ ಪರ್ ಕ್ಯಾಪಿಟಲ್ GNPಯನ್ನು ಹೊಂದಿರುವ ರಾಷ್ಟ್ರಗಳನ್ನು ಹೈ ಇನ್ಕಮ್ ಕಂಟ್ರೀಸ್ ಅಂತ ನಾವಿಲ್ಲಿ ಕರಿತಾ ಇದ್ದೀವಿ. ಈ ರೀತಿಯಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇದನ್ನು ನಾವು ನೋಡ್ತಾ ಹೋದಾಗ ಲೆಸ್ಸರ್ ಡಿಗ್ರಿ ಅಂದರೆ ಯುಟಿಲೈಜೇಷನ್ ಆಫ್ ದ ಹ್ಯೂಮನ್ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ಕ್ಯಾಪಿಟಲ್, ನಾವು ಮೂಲಭೂತ ಮೂರು ನಮಗೆ ಸಂಪತ್ತುಗಳು ಅಂತ ಹೇಳ್ತಾ ಹೋಗ್ತೀವಿ. ಒಂದು ಬಂಡವಾಳ ಸಂಪತ್ತು, ಎರಡನೇದ್ದು ಮಾನವ ಸಂಪತ್ತು,
ಮೂರನೇದು ಬರ್ತಕ್ಕಂಥದ್ದು ನೈಸರ್ಗಿಕ ಸಂಪತ್ತು. ಈ ಮೂರೂ ಸಂಪತ್ತುಗಳನ್ನು ಬಳಕೆ ಮಾಡುವಲ್ಲಿ ಮತ್ತು ಹೊಂದುವಲ್ಲಿ ಬ್ಯಾಕ್ವರ್ಡ್ನೆಸ್ ಹೊಂದಿರತಕ್ಕಂಥ ರಾಷ್ಟ್ರಗಳನ್ನು ನಾವಿಲ್ಲಿ ಅನಭಿವೃದ್ಧಿ ರಾಷ್ಟ್ರಗಳು ಅಂತ ಕರೀತಾ ಇದ್ದೀವಿ. ಹೌದಾ? ಟೆಕ್ನಾಲಜಿ ಬಳಕೆ ಮಾಡುವಲ್ಲಿ ಬ್ಯಾಕ್ವರ್ಡ್ನೆಸ್ ಇರ್ತಕ್ಕಂಥದ್ದು, ಕ್ಯಾಪಿಟಲ್ ಫಾರ್ಮೇಷನ್ ಮಾಡುವಲ್ಲಿ ಸಾಧ್ಯತೆ ಇಲ್ಲದೇ ಇರತಕ್ಕಂಥದ್ದು, ಹ್ಯೂಮನ್ ರಿಸೋರ್ಸಸ್ ಮತ್ತು ನ್ಯಾಚುರಲ್ ರಿಸೋರ್ಸಸ್ಗಳನ್ನು ಸರಿಯಾಗಿ ಬಳಕೆ ಮಾಡ್ತಾ ಇಲ್ಲ ಅಂತಂದಾಗ ಅಂಥ ರಾಷ್ಟ್ರಗಳನ್ನು ಅನಭಿವೃದ್ಧಿ ರಾಷ್ಟ್ರಗಳು ಅಂತ ನಾವು ಕರಿತಾ ಇದ್ದೀವಿ. ಅದರಿಂದಾಗಿ ಪೂರ್ ಕಂಟ್ರೀಸ್ ಅಂತ ನಾವೇನು ಕರಿತಾ ಇದ್ವಲ್ಲ, ಅದಕ್ಕೆ ನಾವು ಬ್ಯಾಕ್ವರ್ಡ್ ಕಂಟ್ರೀಸ್ ಅಂತ ಕೂಡ ಕರಿತಾ ಇದ್ದೀವಿ. ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಂತ ಕೂಡ ಕರಿತೀವಿ. ಲೆಸ್ ಡೆವಲಪ್ಡ್ ಕಂಟ್ರೀಸ್ ಅಂತ ಕೂಡ ಕರಿತಾ ಇದ್ದೀವಿ. ನೆಕ್ಸ್ಟ್ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಕೂಡ ಕರಿತಾ ಇದ್ದೀವಿ. ಆದರೆ ಅಂಥ ಎಲ್ಲ ರಾಷ್ಟ್ರಗಳಲ್ಲಿ ಇವತ್ತು ಅಭಿವೃದ್ಧಿ ಪ್ರಕ್ರಿಯೆಗಳು ನಡೀತಾ ಇರೋದರಿಂದಾಗಿ ಅವುಗಳನ್ನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅಂತೂ ಕೂಡ ನಾವಿಲ್ಲಿ ಕರಿತಾ ಇದ್ದೀವಿ. ಇಷ್ಟು ನಮಗೆ ಅನಭಿವೃದ್ಧಿ ಎಂದರೆ ಏನು ಅನ್ನೋ ಒಂದು ವಿಷಯಕ್ಕೆ ಇಷ್ಟು ವಿಶ್ಲೇಷಣೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದರ ಜೊತೆಗೆ ನಾವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಥವಾ ಅಭಿವೃದ್ಧಿ ಹೊಂದಿದ ಆರ್ಥಿಕತೆ ಎಂದರೆ ಏನು ಅಂತಕ್ಕಂಥದ್ದನ್ನು ಮತ್ತೊಂದರಲ್ಲಿ ವಿಶ್ಲೇಷಣೆ ನೋಡ್ತಾ ಹೋಗೋಣ. ಇಷ್ಟು ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಸಿದ್ದೀನಿ ಅಂತ ನಾನು ಅಂದ್ಕೊತಾ ಇದ್ದೀನಿ. ಥ್ಯಾಂಕ್ ಯು.